ಹಾಯ್ ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸಪ್ಲಿಮೆಂಟರಿ ಲೆಸನ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಕ್ವಶನ್ ಆ್ಯಂಡ್ ಆನ್ಸರ್ಸ್, ಮೈಂಡ್ ಮ್ಯಾಪ್ ಫಾರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಸ್. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಈ ಒಂದು ಸಪ್ಲಿಮೆಂಟರಿ ಪಾಠದ ಮೈಂಡ್ ಮ್ಯಾಪ್ ಮೊದಲಿಗೆ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ. ಇಲ್ಲಿ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಡಿಕ್ಕಿ ಡೋಲ್ಮಾ ಈಸ್ ಎ ಮೌಂಟೇನಿಯರ್. ಶಿ ಲಾಸ್ಟ್ ಹರ್ ಮದರ್ ಅಟ್ ದ ಏಜ್ ಆಫ್ 11 years. She lost her brother too. She attracted towards the snow-clad peaks of Himalayas. She joined the mountaineering school at Manali. She believed that success always follows on dedication, determination and hard work. She used to spend 4 hours daily the task of scaling the Mount Everest. She successfully completed the course with A grade. She first climbed the Mount Everest on May 10th, 1993. Her life, we learned that we should be a workers but not shirkers. ಈ ಒಂದು ಎಲ್ಲ ಪಾಯಿಂಟ್ಸನ್ನು ನಾವು ತುಂಬ ಸರಳವಾಗಿ ಮನಸ್ಸಿನಲ್ಲಿ ಇಟ್ಕೋಬೋದಾಗಿರುತ್ತೆ, ನೆನಪಿನಲ್ಲಿ ಇಟ್ಕೋಬೋದಾಗಿರುತ್ತೆ. ಈ ಪಾಠದಿಂದ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಹೆಚ್ಚಾಗಿ ಗಮನಿಸಿದಾಗ, ಹರ್ ಲೈಫ್ ವಾಸ್ ಸಾರೋಫುಲ್, ಡಿಕ್ಕಿ ಡೋಲ್ಮಾಸ್ ಲೈಫ್ ವಾಸ್ ಸಾರೋಫುಲ್ ಅಂದಾಗ ಮೊದಲ 3 ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ. ನಂತರ ಶಿ ಫೇಸ್ಡ್ ಹಾರ್ಡ್ಶಿಪ್ಸ್ ಅಂದಾಗ ಮೊದಲ 3 ಪಾಯಿಂಟ್ಸ್, ಅದರ ಜೊತೆಗೆ ಹರ್ ಫಾದರ್ ವಾಸ್ ಬೆಡ್ ರಿಡನ್, ಈ 4 ಪಾಯಿಂಟ್ಸನ್ನು ಬರೆದ್ರೆ ಸಾಕಾಗಿರುತ್ತೆ. ಆ್ಯಂಡ್ ಆರ್ ಪ್ರಿಪೇರ್ಡ್ನೆಸ್ ಫಾರ್ ಎಕ್ಸ್ಪಿಡಿಷನ್ ಟು ಮೌಂಟ್ ಎವರೆಸ್ಟ್ ಅಂದಾಗ ಇಲ್ಲಿ ಶಿ ಬಿಲೀವ್ಸ್ ದಟ್ ಸಕ್ಸಸ್ ಫಾಲೋಸ್ ಆನ್ ಡೆಡಿಕೇಶನ್, ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್. ಆ್ಯಂಡ್ ಶಿ ಜಾಯಿನ್ ಟು ಮೌಂಟೇನಿಯರಿಂಗ್ ಸ್ಕೂಲ್ ಅಟ್ ಮನಾಲಿ. ಶಿ ಯೂಸ್ ಟು ಸ್ಪೆಂಡ್ 4 hours ಡೈಲಿ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್. ಈ ಪಾಯಿಂಟ್ಸನ್ನು ಬರೆದರೆ ಸಾಕಾಗುತ್ತೆ. ಅಲ್ಲಿ ಇನ್ನೂ ಆಕೆ ಯಾವ ರೀತಿ ಸಿದ್ಧಳಾಗ್ತಾ ಇದ್ಲು ಅನ್ನೋದು ಎಲ್ಲ ಈ ಪಾಠದ ಒಂದು ಕೀ ಪಾಯಿಂಟ್ಸ್ ಜೊತೆಗೆ ನಿಮಗೆ ಸಮರಿಯನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಈ ಪಾಠದಿಂದ 2023-24ನೇ ಸಾಲಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಹಾಗೆ ತುಂಬ ಇಂಪಾರ್ಟೆಂಟಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೆಲ್ಲವನ್ನು ಸಹ ಇಲ್ಲಿ ಲಿಸ್ಟ್ ಸಹ ನಿಮಗೆ ನೀಡಲಾಗಿರುತ್ತೆ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಇದೆ, ಇದು ತುಂಬ ಇಂಪಾರ್ಟೆಂಟಾಗಿ ತುಂಬ ರಿಪೀಟ್ ಆಗ್ತಾ ಇರ್ತಕ್ಕಂಥ ಪ್ರಶ್ನೆ. ವಾಟ್ ವರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಬಿಫೋರ್ ಶಿ ವಾಸ್ ರೆಡಿ ಫಾರ್ ಮೌಂಟೇನಿಯರಿಂಗ್? ವಾಟ್ ವಾಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹರ್? Dickey Dolma lost her mother when she was just 11. She also lost her brother. These experiences had a profound impact on her life. ಅದಾದ ನಂತರ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಅಂದಾಗ, ಇಲ್ಲಿ ನೋಡಿ 6ನೇ ಪ್ರಶ್ನೆ ಇದೆ, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಆ್ಯಸ್ ಎ ಗರ್ಲ್ ವಾಸ್ ಸಾರೋಫುಲ್? ಈ ಪ್ರಶ್ನೆ, ಈ 2 ಪ್ರಶ್ನೆಗಳು ಸೇಮ್ ಇರುತ್ತೆ. ಈ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ನೀವು ಅಭ್ಯಾಸ ಮಾಡಬೇಕು. ನೆಕ್ಸ್ಟ್, ವಾಟ್ ವಾಸ್ ಡಿಕ್ಕಿ ಡೋಲ್ಮಾಸ್ ಫ್ಯಾಸಿನೇಟೆಡ್ ಬೈ ಸಿನ್ಸ್ ಹರ್ ಚೈಲ್ಡ್ಹುಡ್? ವೈ ಅಂತ ಇದೆ. ಡಿಕ್ಕಿ ಡೋಲ್ಮಾ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡ್ಯೂರ್ ಆಫ್ ದ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ದಿ ಹಿಮಾಲಯಾಸ್ ಸಿನ್ಸ್ ಹರ್ ಚೈಲ್ಡ್ಹುಡ್. ಹರ್ ನೇಟಿವ್ ಪ್ಲೇಸ್ ಪಾಲ್ಚನ್ ವಾಸ್ ಸರೌಂಡೆಡ್ ಬೈ ಮೌಂಟೇನ್ ಪೀಕ್ಸ್ ಆ್ಯಂಡ್ ಶಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸ್ಕೈಯಿಂಗ್. ನಂತರ 3ನೇ ಪ್ರಶ್ನೆ, ಹೌ ಡಿ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ ಸೆಲ್ಫ್ ಫಾರ್ ದ ವೆಂಚರ್ ಅಂತ ಇದೆ. ಈ ಪ್ರಶ್ನೆಯನ್ನು ಸ್ವಲ್ಪ ನಾವು ಸ್ಟ್ರಾಂಗಾಗಿ ಓದ್ಕೋಬೇಕಾಗುತ್ತೆ. Dickey Dolma prepared herself for the venture of scaling the Mount Everest by joining the newly opened Mountaineering Institute Manali. She took up the basic training institute and worked with the dedication and determination. She got A grades and she selected by All India Expedition to Mount Everest. ಈಗಾಗಲೇ ನಾನು ಈ ಪಾಯಿಂಟ್ಸನ್ನು ಮೈಂಡ್ ಮ್ಯಾಪ್ನಲ್ಲಿ ನೀಡಿರ್ತೇನೆ, ಅದೇ ಪಾಯಿಂಟ್ಸನ್ನು ಇಲ್ಲಿ ಎಲಾಬ್ರೇಟ್ ಆಗಿ ಬರೆಯಲಾಗಿರುತ್ತೆ. ಇದಾದ ನಂತರ ನಾವು ತುಂಬ ಇಂಪಾರ್ಟೆಂಟಾಗಿ ಗಮನ ಕೊಡಬೇಕಾಗಿರ್ತಕ್ಕಂತಹ ಪ್ರಶ್ನೆ ಅಂದಾಗ, ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಡಿಕ್ಕಿ ಡೋಲ್ಮಾಸ್ ಲೈಫ್? ಇದು 13ನೇ ಪ್ರಶ್ನೆ ಇದೆ. ವೆನ್ ಎವರ್ ಹರ್ಡಲ್ಸ್ ಕಮ್ಸ್ ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ. ಡೋಲ್ಮಾಸ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್, ಝೀಲ್ ಫಾರ್ ದ ವರ್ಕ್ ಈಸ್ ಇಮ್ಯುಲೇಟಿಂಗ್. ವಿ ಶುಡ್ ಬಿ ಎ ವರ್ಕರ್ಸ್ ನಾಟ್ ಶಿರ್ಕರ್ಸ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ 14ನೇ ಪ್ರಶ್ನೆಯನ್ನು ಮತ್ತು 15ನೇ ಪ್ರಶ್ನೆ ಇವೆಲ್ಲವೂ ಸಹ ಡಿಕ್ಕಿ ಡೋಲ್ಮಾ ಲೈಫ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ನೀಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಈ ಪಾಠದಿಂದ
ನಮಗೆ 2 ಅಂಕದ ಪ್ರಶ್ನೆ ಬರುತ್ತೆ. ಇಲ್ಲಿ ಸಮರಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್, ಮೈಂಡ್ ಮ್ಯಾಪ್ ಎಲ್ಲವೂ ಸಹ ನಿಮಗಾಗಿ ನೀಡಲಾಗಿರುತ್ತೆ. ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕನ್ನು ನೀಡಿರ್ತೇನೆ. PDF ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಈ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮುಂದೆ ಬರತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದೆ ಇರಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಲರ್ನ್ ಈಸಿಲಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಗಳಲ್ಲಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸಿದ್ಧತೆಗೊಳ್ಳೋದಕ್ಕೆ PDF ಗಳನ್ನು ನೀಡಲಾಗಿರುತ್ತೆ. ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.